ಚನ್ನರಾಯಪಟ್ಟಣದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಬೆಲಸಿಂದ ಶ್ರೀವನದಲ್ಲಿ ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣರವರು ರಾಜ್ಯ ಮಟ್ಟದ ಹಾಗೂ ಜಿಲ್ಲೆ ಮಟ್ಟದ ದಿನ ಪತ್ರಿಕೆಗಳ ಅನಾವರಣ ಮಾಡುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು. ಮಾತನಾಡಿದ ಅವರು ಮುಂದಿನ ದಿನಗಳಲ್ಲಿ ತಾಲೂಕಿನ ಎಲ್ಲಾ ಪತ್ರಕರ್ತರಿಗೆ ನಿವೇಶನ ಮಾಡುವ ಭರವಸೆ ನೀಡಿದರು. ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ತಗಡೂರು ಶಿವಾನಂದ್ ಮಾತನಾಡಿ ಎಲ್ಲಾ ಪತ್ರಕರ್ತರಿಗೂ ಹಂತ ಹಂತವಾಗಿ ಬಸ್ ಪಾಸ್ ಕೊಡಿಸಲಾಗುವುದು ಎಂದು ತಿಳಿಸಿದರು. ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಮದನಗೌಡರವರು ಹಾಗೂ ಬಿಜೆಪಿ ಮುಖಂಡರಾದ ಸಿಆರ್ ಚಿದಾನಂದ್ ಮತ್ತು ಕಸಾಪ ತಾಲೂಕು ಅಧ್ಯಕ್ಷರಾದ ಎಚ್ಎಲ್ ಲೋಕೇಶ್ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ನಿರ್ದೇಶಕರಾದ ಅಮೋಘ ಪ್ರಮೋದ್, ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಜೆಆರ್ ಕಿಂಚೇಗೌಡ, ಜಿಲ್ಲಾ ಉಪಾಧ್ಯಕ್ಷರಾದ ಪ್ರಕಾಶ್, ಜಿಲ್ಲಾ ನಿರ್ದೇಶಕರಾದ ಬಿಸಿ ಚನ್ನೇಗೌಡ, ತಾಲೂಕು ಅಧ್ಯಕ್ಷರಾದ ದಯಾನಂದ್, ಉಪಾಧ್ಯಕ್ಷರಾದ ಪುಟ್ಟರಾಜು, ನಂದನ್ ಪುಟ್ಟಣ, ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್, ಸಹ ಕಾರ್ಯದರ್ಶಿ ಶ್ರೀ ನಾಗೇಂದ್ರ, ಜಯಕುಮಾರ್, ಖಜಾಂಚಿ ನಾಗೇಶ್, ನಿರ್ದೇಶಕರುಗಳಾದ ಸಿದ್ದರಾಜು, ಜಯರಾಮ್, ಪಾಂಡುರಂಗ, ನಟೇಶ್, ಬಿಜೆಪಿ ಮುಖಂಡರಾದ ಸಿಆರ್ ಚಿದಾನಂದ್, ಕಸಾಪ ಅಧ್ಯಕ್ಷರಾದ ಎಚ್ಎಲ್ ಲೋಕೇಶ್, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾದ ಬಿಎಂಆರ್ ಮಂಜುನಾಥ್, ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ಎಲ್ಪಿ ಪ್ರಕಾಶ್, ಕತ್ತರಿಘಟ್ಟ ಮೆಳಿಯಮ್ಮ ಆಧ್ಯಾತ್ಮಿಕ ಕೇಂದ್ರದ ಮುಖ್ಯಸ್ಥರಾದ ಚಂದ್ರಶೇಖರ್ ಗುರೂಜಿಯವರು, ಜಿಲ್ಲಾ ಮತ್ತು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರುಗಳು ಹಾಜರಿದ್ದರು. ಪತ್ರಕರ್ತರು ಗೆದ್ದಾಗ ಒಂದು ಸೋತಾಗ ಒಂದು ಅನ್ನೋದನ್ನ ಬಿಟ್ಟು ಎಲ್ಲರೂ ಒಂದು ಒಟ್ಟು ಸೇರಿ ಸಂಘದ ಶ್ರೇಯಸ್ಸಿಗೆ, ಪತ್ರಕರ್ತರ ಶ್ರೇಯಸ್ಸಿಗಾಗಿ ಕೆಲಸ ಮಾಡಬೇಕು. ಅದ್ ಬಿಟ್ಬಿಟ್ಟು ನಾನು ಅವನ ಕಾಲ ಎಳಿತೀನಿ, ಅವ್ನು ನನ್ನ ಕಾಲ ಎಳಿತೀನಿ ಅಂದ್ರೆ ಅದು ಕಾಲಚಕ್ರ ತಿರುಗ್ತಾ ಇರುತ್ತೆ. ಅವನು ನಾನು, ನಾನು ಅವನು, ಇದನ್ನ ಫಸ್ಟ್ ಪತ್ರಕರ್ತರು ಬಿಟ್ಟು ನಾವೆಲ್ಲರೂ ಒಂದೇ ಅನ್ನೋ ಮನೋಭಾವದಿಂದ ಬರಬೇಕು. ಎಲ್ಲರಿಗೂ ಅವಕಾಶ ಸಿಗುತ್ತೆ, ಅವಕಾಶಗಳಿಗೆ ಕಾಯ್ಬೇಕು. ಅದ್ ಬಿಟ್ಟು ಪರಸ್ಪರ ಕಾಲೆಳೆಯುವಂತ ಕೆಲಸವನ್ನ ಪ್ರಮುಖವಾದದ್ದು ನಗರ ವ್ಯಾಪ್ತಿಯಲ್ಲಿ ನಿವೇಶ ನೀಡೋದು ಮತ್ತು ನಮ್ಮ ಕ್ಷೇಮ ನಿಧಿ 3 ವರ್ಷದಿಂದ ಅಲ್ಲಿಗೆ ನಿಂತಿದೆ. ಅದನ್ನು ಹೆಚ್ಚಿನದಾಗಿ ಮತ್ತೆ ಮುಂದುವರಿಸಬೇಕು ಅಂತ ಹೇಳಿ ಶಾಸಕರಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಪರವಾಗಿ ಈ 2 ಬೇಡಿಕೆಗಳೊಂದಿಗೆ ಅವರಿಗೆ ಮಾತಾಡೋದಕ್ಕೆ ನಾನು ಈ ಮೂಲಕ ವೇದಿಕೆಯಲ್ಲಿ ಅವಕಾಶ ಮಾಡಿಕೊಡ್ತಾ ಇದ್ದೀನಿ. ಎಲ್ಲರಿಗೂ ಶುಭೋದಯಗಳು. ತಮ್ಮೆಲ್ಲರೂ ನಮ್ಮ ಬೆಲಸಿಂದ ಶ್ರೀವನದಲ್ಲಿ ಆಯೋಜನೆಗೊಂಡಿರುವ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ತಾಲೂಕು ಅಧ್ಯಕ್ಷರಾದಂಥ ಶ್ರೀಯುತ ದಯಾನಂದ್ ಅವರೇ, ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಪತ್ರಕರ್ತರ ಸಂಘದ ಪ್ರತಿನಿಧಿಗಳಾಗಿ ಸೇವೆಯನ್ನು ಸಲ್ಲಿಸಿ ವೇದಿಕೆ ಮೇಲೆ ಆಸೀನರಾಗಿರುವಂಥ ಶ್ರೀಯುತ ಮದನ್ ಗೌಡರವರೇ, ಹಾಗೂ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಕೆಂಚೇಗೌಡರೇ, ರಾಜ್ಯ ಪ್ರೆಸ್ ಕೌನ್ಸಿಲ್ನ ಪದಾಧಿಕಾರಿಗಳಾದಂಥ ಶ್ರೀಯುತ ಪ್ರಮೋದ್ ಅವರೇ, ಕಾರ್ಯಕಾರಿ ಸಮಿತಿ ಸದಸ್ಯ ಪ್ರಮೋದ್ ಅವರೇ, ತಾಲೂಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಈ ಕಾರ್ಯಕ್ರಮಕ್ಕೆಲ್ಲ ಪ್ರಾಯೋಜಕರಾಗಿರುವಂಥ ಶ್ರೀಯುತ ಲೋಕೇಶ್ ಅವರೇ, ನಮ್ಮ ವಿಜಯ ಕರ್ನಾಟಕ ವರದಿಗಾರರು ಇವತ್ತು ನನ್ನ ಸೀರಿ ಎಂಬತಕ್ಕಂಥ ಒಂದು ಕಾದಂಬರಿಯನ್ನು ರಚನೆ ಮಾಡಿ ಇವತ್ತು ಸಿನಿಮಾ ಮೂಲಕ ಅವಕಾಶವನ್ನು ಮಾಡಿಕೊಡ್ತಾ ಇರುವಂಥ ಸಾಹಿತಿಗಳು ಆಗಿರುವಂಥ ಶ್ರೀಯುತ ನಮ್ಮ ಪ್ರಕಾಶ್ ಅವರೇ, PLD ಬ್ಯಾಂಕ್ನ ಅಧ್ಯಕ್ಷರಾದಂಥ ಮಂಜು ಅವರೇ, ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದಂಥ ಅಡ್ವೊಕೇಟ್ ನಮ್ಮ ಪ್ರಕಾಶಣ್ಣ ಅವರೇ, ಮುಖಂಡರಾದಂಥ BJP ಮುಖಂಡರಾದಂಥ ಚಿದಾನಂದ್ ಅವರೇ, ತಾಲೂಕು ಆಡಳಿತ ವೈದ್ಯಾಧಿಕಾರಿಗಳಾದಂಥ ಸಾರ್ವಜನಿಕ ಆಸ್ಪತ್ರೆ ಡಾಕ್ಟರ್ ಧರಣೀಶ್ ಅವರೇ, THO ಡಾಕ್ಟರ್ ಹರೀಶ್ ಅವರೇ, ಅದೇ ರೀತಿ ನಮ್ಮಲ್ಲಿ APMC ಕಾರ್ಯದರ್ಶಿಗಳಾದಂಥ ಸೋಮಶೇಖರ್ ಅವರು, ಹಾಗೂ ಈ ಒಂದು ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕಿನ ಗೌರವಾನ್ವಿತ ಎಲ್ಲ ಪದಾಧಿಕಾರಿ